ನಮ್ಮ ನಾಯಕರು ಕೋಲಾರ ಶಾಸಕರಂತ ಕೊತ್ತೂರು ಮಂಜುನಾಥ್ ಅವರು ಆಗಮಿಸಬೇಕಾಗಿತ್ತು. ತಾಲೂಕಿನಾದ್ಯಂತ ನಮ್ಮ ಹೋಬಳಿಯಾದ್ಯಂತ ಗೊತ್ತಿರುವಂತ ವಿಚಾರ. ಕೋಲಾರ ಶಾಸಕರಾದಂತಹ ಮಂಜಣ್ಣವರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಚೋಳರ ಆಳ್ವಿಕೆಯ ರಾಜರದ ಪ್ರತಿಷ್ಠಾಪನೆ ಮಾಡಿದಂತಹ ಅಮಾವಾಸ್ಯೆಯ ದಿನ ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಸುಮಾರು ದೇಶದಾದ್ಯಂತ ಅನೇಕ ಈಶ್ವರ ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವ ಇರುತ್ತೆ. ಅದೇ ರೀತಿ ಪರಂಪರೆಯಿಂದ ನಡ್ಕೊಂಡು ಬಂದಂಥ ಒಂದು ಸುಪ್ರಸಿದ್ಧವಾದಂಥ ನಮ್ಮ ಈ ಬೈರ್ಕೂರಿನ ಈಶ್ವರ ದೇವಸ್ಥಾನದ ಮಹತ್ವನೂ ಎಲ್ರಿಗೂ ನಮ್ಮ ತಾಲೂಕಿನಾದ್ಯಂತ ನಮ್ಮ ಹೋಬಳಿಯಾದ್ಯಂತ ಗೊತ್ತಿರುವಂಥ ವಿಚಾರ. ಇವತ್ತು ಇಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಸುಮಾರು ತಾಲೂಕಿನಾದ್ಯಂತ ಸುಮಾರು ಸಾವಿರಾರು ಗಟ್ಟಲೆ ಜನ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆದುಕೊಂಡು ಅವ್ರಿಗೆ ದೇವರ ಕೃಪೆ ಸಲ್ಲಿಸ್ಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಸಮಯದಲ್ಲಿ ಕೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೈರ್ಕೂರಿನ ನಮ್ಮ ಕೃಷ್ಣಪ್ಪನ, ನಮ್ಮ ಲಕ್ಷ್ಮಣಾಚಾರ್ಯ ಅವರು ಮತ್ತು ಅನೇಕ ಮುಖಂಡರು, ನಮ್ಮ ರಾಮಂಜಿಯಿಂದ, ನಮ್ಮ ಆನಂದ್ ರೆಡ್ಡಿಯಿಂದ ಹಿಡಿದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಡಿನಳ್ಳಿ ಹನುಮಂತು, ರವಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗೋಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಎಲ್ರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಈ ಒಂದು ಇಂಥ ಕಾರ್ಯಕ್ರಮ, ಈ ದೇವಸ್ಥಾನದ ಕಾರ್ಯಕ್ರಮ ಸುಮಾರು ಲಕ್ಷಾರ್ಚನೆ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳು ಈ ದೇವಸ್ಥಾನದ ಹತ್ರ ನಡೀತಾ ಇದೆ. ಈ ದೇವಸ್ಥಾನ ತುಂಬ ಮಹತ್ವವಾದಂಥ ದೇವಸ್ಥಾನ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸುತ್ತಮುತ್ತಲ ಗ್ರಾಮಗಳಿಗೆ ಒಳ್ಳೇದಾಗಲಿ ಅಂತ ಈ ಸಮಯದಲ್ಲಿ ಕೇಳ್ತಾ, ಎಲ್ಲ ಭಕ್ತಾದಿಗಳು ದೇವರು ಒಳ್ಳೇದು ಮಾಡಲಿ, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬೈರ್ಕೂರು ಗ್ರಾಮದ
ಸೋಮೇಶ್ವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಲ್ಲಿ ನಡೆಯುತ್ತಿದೆ. ಇದಕ್ಕೆಲ್ಲ ಸಹಕರಿಸಿದ ಏನು ಧರ್ಮದರ್ಶಿಗಳು ಹಾಗೂ ಸೇವಾಕರ್ತರು ಹಾಗೂ ನಮ್ಮ ಬೈರ್ಕೂರು ಗ್ರಾಮದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರ, ಅವರ ಸೇವೆ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ. ಅವರು ಸೇವೆ ಮಾಡಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಮುಖಂಡರುಗಳು, ಭಕ್ತಾದಿಗಳಿಗೆ ಆ ಈಶ್ವರನ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ದೇವಸ್ಥಾನ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಆಗುತ್ತದೆ. ಚೋಳರ ಆಳ್ವಿಕೆಯ ರಾಜರಾದ ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನ ಆಗಿರುತ್ತದೆ. ಮತ್ತು ಏನು ಮುಳಬಾಗಿಲು ತಾಲೂಕಿನಲ್ಲಿ ಏನು ದೊಡ್ಡಕೆರೆ ನೆಂಗಿಲಿ ಬಿಟ್ಟರೆ ನಮ್ಮ ಬೈರ್ಕೂರು ಗ್ರಾಮದ ದೊಡ್ಡ ಕೆರೆ ಆಗಿರುತ್ತದೆ. ಅಷ್ಟು ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಎಲ್ರಿಗೂ ಈ ಒಂದು ರಥೋತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳು ಆ ದೇವರು ಐಶ್ವರ್ಯ ಆರೋಗ್ಯ ಕೊಡಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ನಮಸ್ಕರಿಸ್ತಾ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಅಮೃತೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರ್ಯಗಳಿಂದ ಬಂದಿಲ್ಲ. ಆದ್ರೂ ಸಾಯಂಕಾಲ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕಾದರೂ ಅವರು ಮತ್ತೆ ನಮ್ಮ ನಾಯಕರಾದಂತಹ ಆದಿನಾರಾಯಣ ಅವರು ಸಮೇತ ಇಬ್ಬರು ಈ ದೇವಸ್ಥಾನಕ್ಕೆ ಅನೇಕ ಬಾರಿ ದರ್ಶನಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಆಶೀರ್ವಾದ ಆಗಿರ್ತಾರೆ. 99% ಸಾಯಂಕಾಲದೊಳಗಡೆ ಅವರು ದೇವಸ್ಥಾನಕ್ಕೆ ಬರೋ ಇದಿದೆ. ರಾತ್ರಿ ಆರ್ಕೆಸ್ಟ್ರಾಗೆ ಇಬ್ಬರು ನಾಯಕರು ಬರ್ತಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಹೇಳಕ್ ಬಯಸ್ತೀವಿ. ಶ್ರೀ ಪ್ರಸನ್ನ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಸುತ್ತಮುತ್ತಲಿನ ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೊತ್ತೂರು ಮಂಜಣ್ಣ, ಕೋಲಾರ ಶಾಸಕರಾದಂತಹ ಮಂಜಣ್ಣವರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ಅವರು ಪ್ರೋತ್ಸಾಹದಿಂದ ಇಷ್ಟು ಜೋರಾಗಿ ಮಾಡಲಿಕ್ಕೆ ನಮಗೆ ಸಹಾಯವಾಗಿರ್ತದೆ. ಈ ಸುತ್ತಮುತ್ತಲ ಜನಗೆಲ್ಲ ಮಳೆ ಬಂದು ಚೆನ್ನಾಗಿದೆ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ.